ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಒಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಕ್ಷಣ ನಿಮಗೆ ತಲೆ ಕೂದಲು ಇಲ್ಲದೇ ನಿಮ್ಮ ಮುಖ ಹೆಂಗೆ ಕಾಣುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ತುಂಬ ಕೆಟ್ಟದಾಗಿರುತ್ತೆ ಆ್ಯಂಡ್ ವಿ ಕಾಂಟ್ ಇಮ್ಯಾಜಿನ್. ಯಾಕಂದರೆ ತಲೆ ಕೂದಲು ಇದ್ದರೆ ನಮ್ಮ ಮುಖದ ಅಂದ ಚಂದ ಹೆಚ್ಚೋದು, ನಾವು ಚೆನ್ನಾಗಿ ಕಾಣೋದು. ಆದರೆ ತುಂಬ ಜನಕ್ಕೆ ಏನೋ ಕಾರಣಗಳಿಂದಾಗಿರ್ಬೋದು ಅಥವಾ ಕ್ಯಾನ್ಸರ್ನಂತಹ ಕಾಯಿಲೆಗಳಿಂದಿರ್ಬೋದು ತಲೆ ಕೂದಲು ಫುಲ್ಲು ಉದುರು ಹೋಗ್ಬಿಟ್ಟು ಬೋಳು ತಲೆಯಿಂದಾಗಿ ಮುಂದೆ ಹೆಂಗೆ ನನ್ನ ಜೀವನ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೊಂದು ಬೆಸ್ಟ್ ಸೊಲ್ಯೂಷನ್ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾದರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಸೊ ವೀಕ್ಷಕರು, ಆವಾಗಲೇ ಹೇಳಿದೆ ನಾನು, ಬೋಳ್ ತಲೆ ಇರ್ಬೋದು, ಬೊಕ್ಕ ತಲೆ ಇದ್ದವರಿಗೆ ಒಂದು ಬೆಸ್ಟ್ ಆಪ್ಷನ್ ಏನು ಅಂತ. ವಿಗ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಸೆಲೆಬ್ರಿಟಿಗಳಿಂದ ನಾರ್ಮಲ್ ಜನರು ಕೂಡ ಯೂಸ್ ಮಾಡುವಂಥದ್ದು, ಹಳ್ಳಿಯಿಂದ ದಿಲ್ಲಿವರೆಗೂ ಫೇಮಸ್ ಆಗಿರುವಂತಹ ವಿಗ್ ಅಂದರೆ ಕೃತಕ ಕೇಶರಾಶಿ ಎಂಥವ್ರಿಗೆ ಯೂಸ್ಫುಲ್ ಆಗಿದೆ, ಎಂಥವ್ರು ಯೂಸ್ ಮಾಡ್ಕೋಬೋದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇಬ್ಬರು ವಿಗ್ ತಯಾರಕರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸುಹಾಸಿನಿ ಶುರು ಮಾಡೋಣ. ಸೊ ಒಬ್ಬರು ನಾಗೇಶ್ವರ ರಾವ್, ಸೊ ಅವರ ಬ್ರದರ್ ಇನ್ನೊಬ್ಬರು ಸುಮಂತ್ ಕುಮಾರ್. ಸೊ ವೆಲ್ಕಮ್ ಟು ದಿ ಶೋ ಸರ್. ಸೊ ಮೊದಲನೇದಾಗಿ ವಿಗ್ ಇದು ನೀವು ಸ್ಟಾರ್ಟ್ ಮಾಡಿದ್ದೆ ಒಂದು ಹೆಂಗೆ ಅಂತ ಗೊತ್ತಾಗ್ತಿದೆ, ನಮ್ಮ ಕುತೂಹಲ ಮೂಡ್ತಾ ಇದೆ. ಸೊ ಯಾವಾಗ ಶುರು ಮಾಡ್ಕೊಂಡ್ರಿ, ಹೆಂಗೆ ಅನಿಸ್ತು ನಿಮಗೆ ವಿಗ್ ತಯಾರು ಮಾಡಬೇಕು ಅಂತ? ಅವಾಗ ವಿಗ್ ರೆಡಿ ಮಾಡೋದಕ್ಕೆ ನಾವು ಚೆನ್ನೈನಲ್ಲಿ ರೆಡಿ ಮಾಡೋರು ವಿಗ್ಸು. ಚೆನ್ನೈ ಅಂದರೆ ಅವಾಗ ಮದ್ರಾಸ್ ಅಂತ ಹೇಳೋರು, ಈಗ ಚೆನ್ನೈ ಅಂತ ಹೆಸರಿಟ್ಟಿದ್ದಾರೆ. ಅವಾಗ 1968ನಲ್ಲಿ ನಾನು ಚೆನ್ನೈಗೆ ಹೋಗಿದ್ದೆ. ನಮ್ಮ ಅಣ್ಣ ಅವರು ಸ್ವಲ್ಪ ಕಲಿತಾ ಇದ್ರಲ್ಲಿ. ಆ ಟೈಮ್ನಲ್ಲಿ ನಾನು ಹೋಗಿದ್ದೆ, ಏನೋ ಅದು ಆ್ಯಕ್ಟಿಂಗ್ ಮಾಡೋಣ ನಾವು ಸಿನಿಮಾದಲ್ಲಿ ಅಂತ ಹೋಗಿದೆ. ಆಮೇಲೆ ಎಲ್ಲಿ ಆ ಥರ ಆ್ಯಕ್ಟಿಂಗ್ ಅನ್ನೋದು ಚಾನ್ಸು ಸಿಕ್ಕಿಲ್ಲ ಅಂಥದ್ದೇನು. ನನಗೆ ಅವಾಗ ಚಿಕ್ಕ ಹುಡುಗ, ನಾನು 14-15 ವರ್ಷ ಇರ್ಬೋದು. ಅಂಥ ಟೈಮ್ನಲ್ಲಿ ನಮ್ಮ ಅಣ್ಣನಿಗೆ ಹೆಲ್ಪ್ ಮಾಡ್ತಾ ಇದೆ ಅಲ್ಲಿ. ಆ್ಯಕ್ಟಿಂಗ್ ಏದಾದ್ರು ಚಾನ್ಸಸ್ ಸಿಕ್ಕಿದ್ರೆ ಮಾಡೋಣ ಅಂತ. ಯಾವುದೇ ಸಿಕ್ಕಿಲ್ಲ. ಇದೇ ಕೆಲಸ ಕಲ್ತ್ಕೊಂಡೆ ನಾನು ಈ ಥರ. ಸೊ ನೀವು ಹೇಳಿದ್ರಿ ಸರ್, ಶುರು ಮಾಡಿದ್ದು ಹೆಂಗೆ ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ಈಗ ಏನು ಹೆಂಗೆ ಮಾಡಬೇಕು ಅನಿಸ್ತು ಅಂದ್ರೆ ನೀವು ಈಗ ಓನಾಗಿ ಶುರು ಮಾಡಬೇಕಾದ್ರೆ? ಇಲ್ಲ, ನಮ್ಮ ಅಣ್ಣವರು ನನ್ನ ಸ್ಫೂರ್ತಿಯಾಗಿದ್ದರು. ಅಂಥ ಟೈಮ್ನಲ್ಲಿ ನಾವು ವಿಶ್ವಬ್ರಾಹ್ಮಣ ಕುಟುಂಬದಿಂದ ಬಂದಿರೋರು. ಬ್ರಾಹ್ಮಣ ಇದರಲ್ಲಿ ಕೂದಲೇ ಮುಟ್ಟೋದಿಲ್ಲ ಯಾರು. ಮಡಿ ಅಂದ್ರೆ ಕಟಿಂಗ್ ಮಾಡ್ಕೊಂಡು ಬಂದ್ರೆ ಹಿಂದಿನ ಗೇಟ್ನಿಂದ ಬಂದೆ. ಆ ಥರ ಏನೇನೋ ಶಾಸ್ತ್ರಗಳಿತ್ತು. ಆ ಥರ ಅಲ್ಲೇ ಆಚೆ ಕಡೆ ಸ್ನಾನ ಮಾಡ್ಕೊಂಡು ಬರಬೇಕು ಒಳಗೆ ಅಂತ ಕುಟುಂಬದಲ್ಲಿ ನಾವು ಹುಟ್ಟಿರೋರು. ನೋಡಿದ್ರೆ ಇಲ್ಲಿ ವಿಗ್ಗಳು ಮಾಡ್ಕೊಂಡಿದ್ದಾರೆ ನಮ್ಮಣ್ಣ, ಏನೋ ಹೆಲ್ಪ್ ಮಾಡೋಣ ಅಂತ ನಾನು ಮಾಡಿದೆ. ಆಮೇಲೆ ಇದ್ರಲ್ಲಿ ತುಂಬಾ ಆಸಕ್ತಿ ಬಂತು ನನಗೆ ಈ ವಿಗ್ಗಳು. ಅವಾಗೆಲ್ಲ ಸಿನಿಮಾ ಫೀಲ್ಡೇ ಇತ್ತು. ನಾನು ಎಂಟ್ರಿ ಆಗೋ ಟೈಮ್ನಲ್ಲಿ ಇನ್ನೂ ಪಬ್ಲಿಕ್ ಇದರಲ್ಲಿ ಹೋಗಿಲ್ಲ. ಯಾರು ವಿಗ್ಗು ಹಾಕಿದ್ರೆ ಅಪರಾಧ ಅನ್ನೋ ಥರ ಇತ್ತು. ಆಮೇಲೆ 75-76ನಿಂದ ಪಬ್ಲಿಕ್ ಸ್ಟಾರ್ಟ್ ಆಯಿತು. ಇವತ್ತು ಆ ಮಾಧ್ಯಮ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಕಿಮೋ ಪೇಷಂಟ್ಸು ಮದುವೆ ಆಗೋದಿಲ್ಲ, ಹೇರ್ಸ್ ಇಲ್ಲ ಅಂದರೆ ಯಾವುದು 18-19-20 ವರ್ಷ ಬಂದಿದ್ರೆ ಹೇರ್ಸ್ ಇಲ್ಲ ಅಂದರೆ ಅವ್ರಿಗೆ ಮದುವೆನೂ ಆಗೋದಿಲ್ಲ ಅಂತ ತುಂಬ ಯೂಸ್ಫುಲ್ ಆಗಿದೆ, ತುಂಬ ಯೂಸ್ಫುಲ್ ಆಗಿದೆ. ಫಿಲ್ಮ್ಗಳ ತುಂಬಾ ಸಾಕಷ್ಟು ಫಿಲ್ಮ್ಗಳಲ್ಲಿ ಕೆಲಸ ಮಾಡಿದ್ದೀರಾ. ಇಷ್ಟರವರೆಗೆ ಎಷ್ಟು ಫಿಲ್ಮ್ಗಳಲ್ಲಿ ಕೆಲಸ ಮಾಡಿದ್ದೀರಾ? 1000 ಪಿಕ್ಚರ್ವರೆಗೆ ನಾನು ಕೆಲಸ ಮಾಡಿದ್ದೀನಿ. ಯಾರ್ಯಾರಿಗೆ ನೀವು ವಿಗ್ ಪ್ರೊಡ್ಯೂಸ್ ಮಾಡಿದ್ದೀರಾ, ಪ್ರೊವೈಡ್ ಮಾಡಿದ್ದೀರಾ? ನಾನು ಆರತಿ ಅವ್ರಿಗೆ ಮಾಡಿದ್ದೀನಿ, ಕಲ್ಪನಾ ಅವ್ರಿಗೆ ಮಾಡಿದ್ದೀನಿ, ಭಾರತಿ ಅವ್ರಿಗೆ ಮಾಡಿದ್ದೀನಿ, ಬಿ ಸರೋಜದೇವ್ರಿಗೆ ಮಾಡಿದ್ದೀನಿ, ಸುಧಾರಾಣಿ, ಶ್ರುತಿ, ಮಾಲಾಶ್ರೀ, ಒಂದು ಬೇಕಾದಷ್ಟು ಹೀರೋಯಿನ್ಸ್ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಗೆ ಹೆಂಗೆ ಅನಿಸ್ತಿತ್ತು ಫಿಲ್ಮಲ್ಲಿ ಶೂಟಿಂಗಲ್ಲಿ ಆ ಪಾತ್ರಕ್ಕೆ ಹೆಂಗೆ ಕೊಡಬೇಕು, ಏನು ಅವ್ರಿಗೆ ಯಾವ ಸೂಟ್ ಆಗುತ್ತೆ, ಅವ್ರ ಮುಖ ಹೆಂಗೆ ಡಿಸೈಡ್ ಮಾಡ್ತಿದ್ರಿ ನೀವು ವಿಗ್ ತಯಾರು ಮಾಡಬೇಕು? ವಿಗ್ ಡಿಸೈಡ್ ಮಾಡುವಾಗ ನನ್ನ ಹಸು ತೀರ್ತಾ ಇತ್ತು. ನಾನು ತುಂಬಾ ತುಂಬ ಕಷ್ಟಪಟ್ಟಿದ್ದೆ. ನಾವು ನಮ್ಮ ಸಂಸಾರ ತುಂಬಾ ದೊಡ್ಡ ಸಂಸಾರ. ನಮ್ಮ ಬ್ರದರ್ಸು ಚಿಕ್ಕ ನಮ್ಮ ಬ್ರದರ್, ಲಾಸ್ಟ್ ಬ್ರದರ್, ಚಿಕ್ಕ ಹುಡುಗರು. ಅವಾಗೆಲ್ಲ ತುಂಬಾ ಏನೋ ಸಾಧನೆ ಮಾಡಬೇಕು ನಾವು, ನನ್ನ ತಂಗಿಂದ್ರಿಗೆ ಮದುವೆ ಮಾಡಬೇಕು. ಇದರಿಂದ ನಾವು ಬಂದು ಕಷ್ಟಪಟ್ಟಿದ್ದೀವಿ, ಸಂಪಾದನೆ ಮಾಡಬೇಕು, ಒಳ್ಳೆ ಹೆಸರನ್ನು ತಗೋಬೇಕಂತ ತುಂಬಾ ಆಸಕ್ತಿ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ಪರಿಚಯ ಆಗಿದ್ರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಪರಿಚಯ ಆದರು. ಅವ್ರಿಗೆ ಪರ್ಸನಲ್ ಆಗಿ ಮಾಡಿದೆ ನಾನು. ವಿಕ್ಸ್ ಎಲ್ಲ ತುಂಬಾ ಪಿಕ್ಚರ್ಸ್ ವರ್ಕ್ ಮಾಡಿಕೊಟ್ಟಿದ್ದೆ ನಾನು. ತುಂಬಾ ನನಗೆ ಸಹಕಾರ ಕೊಟ್ಟಿದ್ರು ಅವರೆಲ್ಲ. ಹೆಂಗಿರುತ್ತೆ ಅವ್ರದ್ದು ಪ್ರತಿ ಪಿಕ್ಚರ್ಗೆ ಒಂದು ಬೇರೆ ಬೇರೆ ವಿಗ್ ತಯಾರು ಮಾಡ್ಕೊಡ್ತಾರೆ? ಪ್ರತಿ ಪಿಕ್ಚರ್ಗೆ ಒಂದು 5-6 ವಿಗ್ ನಾನು ರೆಡಿ ಮಾಡಿಕೊಡ್ತಾ ಇದ್ದೆ. ಆರ್ಟಿಸ್ಟಿಗೆ ಒಬ್ಬೊಬ್ಬರಿಗೆ ಸುಮಾರು ಇರುತ್ತೆ. ಹಾಗಾದ್ರೆ ಆ ಒಂದು ಪಾತ್ರಕ್ಕೆ ಅವಾಗ ಒಂದು 30-40 ವಿಗ್ ಬೇಕಾಗ್ತಾ ಇತ್ತು. ಈಗ ಆ ತರ ಏನಿಲ್ಲ. ಈಗ ನಮ್ದು ಪಬ್ಲಿಕ್ ನಲ್ಲಿ ಜಾಸ್ತಿ ಬೇಡಿಕೆಗಳು ಇರ್ತಾ ಇದೆ ಈಗ.
ನಿಮ್ಗೆ ಹೆಂಗ ಅಂದ್ರೆ ನಿಮ್ಗೆ ಎಷ್ಟು ಟೈಮಲ್ಲಿ ರೆಡಿ ಮಾಡಿ ಕೊಡ್ತೀರಾ ಒಂದು ಫಿಲ್ಮ್ ಅನ್ಕೊಳ್ಳಿ? ಒಂದು ಫಿಲಿಮ್ ಅಂದ್ರೆ ಒಂದು 10 ವಿಗ್ ಬೇಕಂದ್ರೆ ಒಂದು 7 days ನಲ್ಲಿ ನಾವು ರೆಡಿ ಮಾಡಿ ಕೊಡ್ತೀವಿ. 7 days ಅಲ್ಲಿ 10 ವಿಗ್ ರೆಡಿ ಆಗ್ತವೆ. ರೆಡಿ ಆಗುತ್ತೆ. ಮತ್ತೆ ನೀವು ಹೇಳಿದ್ರಲ್ಲ ಇಂಟ್ರೆಸ್ಟ್ ನನಗೆ ದುಡಿಬೇಕಿತ್ತು, ದುಡ್ಡು ಮಾಡ್ಬೋದು, ನಿಮ್ಗೆ ಅನಿಸುತ್ತಾ ಈ ವಿಗ್ ಇದರಲ್ಲಿ ಬಿಸ್ನೆಸ್ ಅಲ್ಲಿ ಇದೆ ಲಾಭ ಇದೆ ಮಾಡೋಣ ಅಂತ, ಅಥವಾ ಇಂಟ್ರೆಸ್ಟ್ ಇಂದ ಬಂದ್ರೆ? ಸಂತೋಷ ಆಗುತ್ತೆ. ಕೆಮ್ಮು ಪೇಷಂಟ್ ಪಾಪ ಅವ್ರನ್ನ ನೋಡಿದ್ರೆ ಎಲ್ಲ ಕೂದಲೆಲ್ಲ ಉದುರೋಗುತ್ತೆ ಕೆಮ್ಮು ಥೆರಪಿ ಕೊಟ್ಟ ತಕ್ಷಣ. ಅಂತವ್ರು ಪಾಪ ಆಚೆನೂ ಹೋಗಕ್ಕಾಗೋದಿಲ್ಲ ಅವರಿಗೆ. ಅಂತ ಒಂದು ವಿಗ್ ಇಟ್ಟ ತಕ್ಷಣ ಅವರು ಎಷ್ಟು ಆ ದುಡ್ಡು ಕೊಟ್ಟಿದ್ರೂ ತುಂಬಾ ಒಂಥರ ನಮ್ಮನ್ನು ಒಂದು ಅಯ್ಯೋ ದೇವರೇ ನನಗೆ ಬಂದು ಕೂದಲು ಕೊಟ್ಟಿದ್ದಾರೆ ಅನ್ನೋ ಥರ ನಾನು ಮಾತಾಡಿರೋ ತುಂಬಾ ಸಂದರ್ಭಗಳಾಗಿದೆ. ಆಮೇಲೆ ಯಾವ್ದು ಪೇರೆಂಟ್ಸ್ ಹೆಣ್ಣು ಮಗು ಒಂದು 18-19 ವರ್ಷ ಬಂದ ತಕ್ಷಣ ಅವ್ರಿಗೆ ಮದುವೆ ಆಗೋದಿಲ್ಲ, ಅಂತವರಿಗೆ ಎಷ್ಟೋ ಜನಕ್ಕೆ ಒಂದು 25,000 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಟ್ಟಿದ್ದು ನಾನು ಈ ತರ ವಿಗ್ ಕೊಟ್ಬಿಟ್ಟು ಅವ್ರಿಗೆ ಅದು ಹೆಲ್ಪ್ ಆಗಿದೆ. ಅದರಲ್ಲಿರೋ ಸಂತೋಷ ನನಗೂ ಅದು ಆನಂದ ಇದೆ, ತೃಪ್ತಿ ಕೆಲಸದಲ್ಲಿ ತೃಪ್ತಿ ಸಿಕ್ಕಿದೆ. ತೃಪ್ತಿ ನನಗೆ ಹೇಳಕ್ಕಾಗೋದಿಲ್ಲ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ಸುಮಂತ್ ಅವ್ರನ್ನು ಮಾತಾಡಿಸ್ಬೋದು, ಯಾಕಂದ್ರೆ ಈಗ ನಾಗೇಶ್ವರ ರಾವ್ ಅವರು ಹಳೆಯ ಫಿಲ್ಮ್ಗಳು, ಹಳೆ ಹೀರೋಯಿನ್ಗಳು, ವಿಷ್ಣುವರ್ಧನ್ ಹೇಳಿದ್ರು, ಕಲ್ಪನಾ ಹೇಳಿದ್ರು, ಅಷ್ಟು ಹಳೆ ಅಂದ್ರೆ 40 years ಹಿಂದಿನ ಹೀರೋಯಿನ್ಗಳಿಗೆಲ್ಲ ವಿಗ್ ಪ್ರೊವೈಡ್ ಮಾಡಿದವರು, ಅವರ ಅನುಭವ ಹೇಳ್ಕೊಳ್ತಾ ಇದ್ರು. ಮತ್ತು ಸುಮಂತ್ ಕುಮಾರ್ ಇದ್ದಾರೆ, ಈಗಿನ ಹೀರೋಯಿನ್ಗಳಿಗೆ ವಿಗ್ ಪ್ರೊವೈಡ್ ಮಾಡಿದವರು ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ, ಅದು ಚಿಕ್ಕ ಬ್ರೇಕ್ನ ನಂತರ.